हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निलयमलार्यान् गुरून् भजे। पृथ्वीमण्डलमध्यस्याः पूर्णबोधमतानकाः वैष्णवाः विष्णुहृदयाः तान् नमस्ये गुरुमम। हरिः ओम्। श्रीशाः पाहि अनन्तकोटिब्रह्माण्डनायक ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯ 180 ಗಜ್ಜೆಗಳು. ನಾವು 82ನೇ ಗಜ್ಜದಿಂದ 92 ಗಜ್ಜದವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ಶ್ರೀ ಪುರಂದರದಾಸರು ಜೀವ ಪ್ರಕರಣ ಎಂಬಲ್ಲಿ ಜೀವರ ಯೋಗ್ಯತೆಯನ್ನು, ಜೀವರ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ. ವರದರು ಅಂದರೆ ಶ್ರೇಷ್ಠರು, ಭಗವಂತನ ಅತ್ಯಂತ ಪ್ರಿಯರಾದವರು ವರದರು ಎಂಬುದಾಗಿ ಸಾತ್ವಿಕರನ್ನು ತಿಳಿಸುತ್ತಾ ಇದ್ದಾರೆ. ಅನಂತ ಜೀವರಿರುವುದರಿಂದ ದಶ ಸಂಖ್ಯೆ ಎಂಬುದು ಇಲ್ಲಿ ಉಪಯೋಗವಾಗಿದೆ. ಜೀವಗಣ ಅನಂತ ಸಂಖ್ಯೆಯಲ್ಲಿದೆ. ಎಲ್ಲರೂ ಹರಿಯ ಅನುಚರರಾಗಿದ್ದಾರೆ. ನೀಚೋಚ್ಚ ಭಾವಂ ಗತಃ, ಎಲ್ಲರೂ ತಾರತಮ್ಯಯುಕ್ತವಾಗಿದ್ದಾರೆ ಎಂಬುದನ್ನು ತಿಳಿಸುವ ಮೂಲಕ ಪಂಚಭೇದ ತಾರತಮ್ಯವನ್ನು ಶ್ರೀ ಪುರಂದರದಾಸರು ಪ್ರಚಾರ ಮಾಡುತ್ತಿದ್ದಾರೆ ಎಂದು ನಾವು ತಿಳಿಯಬೇಕು. ಪಂಚಭೇದ ಎಂದಾಗ ಜೀವರಲ್ಲಿ ಎಷ್ಟು ಭೇದವಿದೆ, ಭೇದವನ್ನು ಜೀವರಲ್ಲಿ ಯಾಕೆ ತಿಳಿಯಬೇಕು, ಎಲ್ಲ ಜೀವರು ಸಮಾನರೆಂದು ಯಾಕೆ ಬಗೆಯಬಾರದು ಎಂಬ ಸಾಧಾರಣವಾಗಿ ಎಲ್ಲರ ಮನಸ್ಸಿಗೂ ಬರುತ್ತದೆ. ಆದರೆ ವ್ಯವಹಾರದಲ್ಲಾಗಲಿ ಅವರ ಇಷ್ಟದಲ್ಲಾಗಲಿ ಯಾವುದರಲ್ಲೂ ಸಹ ತಾರತಮ್ಯವಿಲ್ಲದೆ ನಡೆಯುವುದಿಲ್ಲ. ಆದರೆ ಅವರು ಹೇಳುವಾಗ ಮಾತ್ರ ಎಲ್ಲರೂ ಸಮಾನರಾಗಿ ತಿಳಿಯೋಣ, ಎಲ್ಲರಿಗೂ ಒಂದೇ ಗತಿಯಾಗಲಿ, ಎಲ್ಲರೂ ಸಮರೇ ಆಗಿದ್ದಾರೆ ಎಂಬ ಭಾವುಕತೆಯಿಂದ ಜೀವರು, ಕೆಲವು ಮುಗ್ಧ ಜೀವರು ಸಂಸಾರ ವ್ಯವಸ್ಥೆಯಲ್ಲಿ ಅಂದುಕೊಳ್ಳುತ್ತಾರೆ. ಇದು ನಾವು ಅನೇಕ ಕಡೆಗಳಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ನಮ್ಮಲ್ಲೇ ಅಂದರೆ ಜೀವರಲ್ಲೇ ಈ ತಾರತಮ್ಯವನ್ನು ತಿಳಿಯುವ ಬಗೆಯನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅದರ ಬಗ್ಗೆ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಶ್ರೇಷ್ಠರ ಚರ್ಯ, ಉದಾಸೀನರ ಚರ್ಯ ಮತ್ತು ದುಷ್ಟರ ಚರ್ಯ ಹೇಗಿರುತ್ತೆ ಎಂಬುದನ್ನು ತಿಳಿಸಿದ್ದಾನೆ. ಕೃಷ್ಣನ ಮಾತು ಯಾಕೆ ಪ್ರಮಾಣ, ನಮ್ಮಲ್ಲಿರತಕ್ಕಂಥ ಮಾತು ಯಾಕೆ ಪ್ರಮಾಣ ಅಲ್ಲ ಅಂದರೆ, ಭಗವಂತ ಅನಾದಿ ನಿತ್ಯನಾದ ಸರ್ವಜ್ಞನಾದ ಪುರುಷ, ಅವನ ವಚನದಲ್ಲಿ ದೋಷ ಇರುವುದಿಲ್ಲ, ಅವನು ನಿಷ್ಪಕ್ಷಪಾತಿಯಾಗಿರುತ್ತಾನೆ, ಅವನು ಸತ್ಯವನ್ನೇ ಹೇಳುತ್ತಾನೆ. ಆದ್ದರಿಂದ ಭಗವಂತನ ಮಾತಿನಲ್ಲಿ ಬೆಲೆ ಇದೆ ಹೊರತು ಅಜ್ಞರಾದ ಯಾವುದೋ ಒಂದು ದೇಶದಲ್ಲಿ, ಒಂದು ಕಾಲದಲ್ಲಿ, ಒಂದು ವ್ಯವಹಾರದಲ್ಲಿ, ಒಂದು ಸಂಕಷ್ಟದಲ್ಲಿ ಸಿಲುಕಿದಾಗ ಹೇಳ್ತಕ್ಕಂಥ ಮನುಷ್ಯನ ಬುದ್ಧಿ ಆಯಾ ದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಕೂಪಮಂಡೂಕದಂತೆ ವಿಶಾಲವಾಗಿ ಇರುವುದಿಲ್ಲ. ಸಂಕುಚಿತ ಬುದ್ಧಿಯಿಂದ ಜೀವರು ವ್ಯವಹರಿಸುವುದರಿಂದ ಎಲ್ಲರಿಗೂ ಒಂದೇ ಗತಿಯಾಗಲಿ, ಎಲ್ಲರೂ ಸಮಾನರು ಎಂಬ ಅನಿಸಿಕೆ ಬರುತ್ತದೆ ಹೊರತು ವಾಸ್ತವವಾಗಿ ಎಲ್ಲ ಕಡೆಯೂ ನಾವು ತಾರತಮ್ಯವನ್ನೇ ನೋಡುತ್ತೇವೆ, ತಾರತಮ್ಯವನ್ನೇ ಕಾಣುತ್ತೇವೆ.
ಇದನ್ನು ಜೀವನ ಸ್ವಭಾವದಲ್ಲೇ ನಾವು ಕಂಡುಕೊಳ್ಳಬಹುದಾಗಿದೆ. ಅದನ್ನು ತಿಳಿಯುವ ಪ್ರಯತ್ನವನ್ನು ಭಗವದ್ಗೀತಾ ವಚನದಿಂದ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಮದಾನಂದ ತೀರ್ಥರು ನಮಗೆ ಅನುಗ್ರಹಿಸಿರುವಂತೆ ಭಗವಂತನ ಶ್ರೇಷ್ಠತೆಯನ್ನು ಸಕಲ ಜೀವರು ಸರ್ವದಾ ಕೊಂಡಾಡುತ್ತಿರಬೇಕು ಮತ್ತು ಆಯಾ ಜೀವರ ಯೋಗ್ಯತೆಯನ್ನು ಅನಾದಿಯಾದ್ದರಿಂದ ಅದು ಬದಲಾವಣೆ ಆಗುವುದೇ ಇಲ್ಲ. ಆದರೆ ನಾವು ಭಗವಂತನಲ್ಲಿ ತಪ್ಪು ತಿಳ್ಕೊಂಡರೆ ಅದು ಮಹಾ ಅನರ್ಥಕ್ಕೆ ಕಾರಣವಾಗುತ್ತದೆ. ಶ್ರೀಮದಾನಂದ ತೀರ್ಥರು ತಿಳಿಸುತ್ತಾರೆ, ಕುತೋ ದುಃಖಂ ಸ್ವತಂತ್ರಸ್ಯ ನಿತ್ಯಾನಂದೈಕರೂಪಿಣಃ ಈಶನ್ನಪಿ ಹಿ ದೇವಸ್ಯ ಸರ್ವಸ್ಯ ಜಗತೋ ಹರಿಹಿ. ಸ್ವತಂತ್ರನಾದ ಭಗವಂತನಿಗೆ ನಿತ್ಯ ಆನಂದೈಕರೂಪಿಣಃ ಯಾವಾಗಲೂ ಆನಂದವೇ ದೇಹವಾಗಿ ಉಳ್ಳ ಪರಮಾತ್ಮನಿಗೆ ದುಃಖಂ ಅಂದರೆ ದುಃಖವು ಕುತಃ ಯಾವ ಕಾರಣದಿಂದ ಬರಬೇಕು, ಬರೋಕ್ಕೆ ಸಾಧ್ಯವೇ ಇಲ್ಲ. ದೇವೇಶಃ ದೇವತೆಗಳಿಗೆ ಸ್ವಾಮಿಯಾದ ಹರಿಹಿ ನಾರಾಯಣನು ಸರ್ವಸ್ಯ ಎಲ್ಲ ಜಗತಃ ಜಗತ್ತಿಗೆ ಈಶನ್ನಪಿ ಸ್ವಾಮಿಯಾಗಿದ್ದರೂ ಕರ್ಮಾಣಿ ಕುರುತೆ ನಿತ್ಯಂ ಕಿನಾಶ ಇವ ದುರ್ಬಲ ಕಿನಾಶ ಇವ ದುರ್ಬಲರಾದ ಕೃಷಿ ಕರ್ಮಕಾರನಂತೆ ನಿತ್ಯಂ ಯಾವಾಗಲೂ ಕರ್ಮಗಳನ್ನು ಕುರುತೆ ಮಾಡುತ್ತಾನೆ. ಒಟ್ಟು ತಾತ್ಪರ್ಯ ಏನು? ಭಗವಂತನು ಸ್ವತಂತ್ರ ಮತ್ತು ಆನಂದ ರೂಪಮಯ. ಇಂತಹ ಭಗವಂತನಿಗೆ ದುಃಖ ಬರುವುದಾದರೆ ಹೇಗೆ? ಅಂದರೆ ಅವನಿಗೆ ದುಃಖವೇ ಇಲ್ಲ ಮತ್ತು ಅವನು ಸಕಲ ಜಗತ್ತಿಗೂ ಅಧಿಪತಿ. ಹಾಗಿದ್ದರೂ ಪರಾಧೀನರಾದ ಕರ್ಮಕಾರರಂತೆ ಅರ್ಜುನನ ಸಾರಥ್ಯ ಬಲಿಯಿಂದ ಯಾಚನೆ ಮಾಡುವುದು, ನಾರದರಿಂದ ವಂದನೆ ಸ್ವೀಕರಿಸುವುದು, ಸಂಧ್ಯಾವಂದನಾದಿಗಳು ಕರ್ಮವನ್ನು ಮಾಡುತ್ತಾನಲ್ಲ ಯಾಕೆ ಎಂಬುದನ್ನು ಪ್ರಶ್ನಿಸಿಕೊಂಡು ಉತ್ತರಿಸುತ್ತಾರೆ. ನಾತ್ಮಾನಂ ವೇದ ಮುಗ್ಧೋಯಂ ದುಃಖಿ ಸೀತಾಂ ಚ ಮಾರ್ಗತೆ ಬದ್ಧಃ ಶಕ್ರಾಜಿತೆ ಇತ್ಯಾದಿ ಲೀಲೇಶ ಅಸುರಮೋಹಿನಿ. ಭಗವಂತನ ಪ್ರತಿಯೊಂದು ಕಾರ್ಯವೂ ತನ್ನ ಭಕ್ತರಿಗೆ ಅತ್ಯಂತ ಆನಂದವನ್ನು ಕೊಡಬೇಕು ಮತ್ತು ಅವನ ಕಾರ್ಯಗಳು ಯಾವ ತಾಮಸ ಜನರಿರ್ತಾರೆ, ಉದಾಸೀನ ಪ್ರವೃತ್ತರಾಗಿರುತ್ತಾರೆ ಅಂಥವರಿಗೆ ಭಗವಂತನಲ್ಲಿ ಭಕ್ತಿ ಹುಟ್ಟಬಾರದು. ದ್ವೇಷಗಳಲ್ಲಿ ಭಗವಂತನಲ್ಲಿ ದ್ವೇಷವನ್ನೇ ಹುಟ್ಟಬೇಕು. ಆ ರೀತಿಯಲ್ಲಿ ನಡೆದು ತೋರಿಸುತ್ತಾನೆ ಭಗವಂತ. ಇದು ಭಗವಂತನ ಇಚ್ಛಾ. ಆದ್ದರಿಂದ ರಾಮಾಯಣ ಕಾಲದಲ್ಲಿ ಕೃಷ್ಣನ ಅವತಾರದಲ್ಲಿ ರಾಮನು ಮುಗ್ಧನಂತೆ ನಟಿಸಿದ. ಆತ್ಮಾನಂ ತನ್ನನ್ನೇ ನವೇದ ತಿಳಿಯುವುದಿಲ್ಲ, ದುಃಖಿ ದುಃಖವುಳ್ಳವನು ಛ ಮತ್ತು ಸೀತೆಯನ್ನು ಮಾರ್ಗತೆ ಹುಡುಕುತ್ತಾನೆ. ಶಕ್ರಜಿತಾ ಇಂದ್ರಜಿತನಿಂದ ಬದ್ಧ ಬಂಧಿಸಲ್ಪಟ್ಟವನು ಇಚ್ಛಾದೆ ಇದೆ ಮೊದಲಾದದ್ದು ಲೀಲೆಯು ಏಷ ಇದು ಅಸುರ ಮೋಹಿನಿ, ಅಸುರಜನ ಮೋಹಕವಾಗಿದೆ. ಶ್ರೀರಾಮನು ಮುಗ್ಧನು, ತನ್ನನ್ನು ತಾನು ತಿಳಿದಿಲ್ಲ, ದುಃಖಿಯಾಗಿ ಸೀತೆಯನ್ನು ಹುಡುಕಿದ, ಇಂದ್ರಜಿತುವಿನ ಬಂಧನಕ್ಕೊಳಗಾದ ಎಂಬ ಮುಂತಾದ ವ್ಯಾಪಾರಗಳು ಅಸುರಜನ ಮೋಹಕವಾದ ಲೀಲಾ ಮಾತ್ರ ಅಂತ ತಿಳಿದುಕೊಳ್ಳಬೇಕು. ಮುಹ್ಯತೆ ಶಸ್ತ್ರಪಾತೇನ ಭಿನ್ನತ್ವಂ ಗೃಧಿರಸ್ರವಃ ಅಜಾನನ್ ಪೃಚ್ಛತಿ ಸ್ವಾನ್ಯಾನ್ ತನುಂ ತ್ಯಕ್ತಾ ದಿವಂ ಗತಃ ಇತ್ಯಾಜ್ಯ ಅಸುರಮೋಹಯ ದರ್ಶಯಾಮಾಸ ನಾಟ್ಯವತ್ ಅವಿದ್ಯಮಾನಮೇವೇಶಃ ಕುಹಕಂ ತದ್ವಿದುಃ ಸುರಾಃ. ಶ್ರೀಹರಿಗೆ ಶಸ್ತ್ರ ಪ್ರಹಾರದಿಂದ ಮೋಹ ಉಂಟಾದದ್ದು, ಚರ್ಮ ಸೀಳಿದ್ದು, ರಕ್ತ ಸುರಿದಿದ್ದು ಇದೇ ಮೊದಲಾದದ್ದು ಕಂಡುಬರುತ್ತದೆ. ಮತ್ತು ಅವನು ಏನೂ ತಿಳಿದವಂತೆ ಇನ್ನೊಬ್ಬರನ್ನು ಕೇಳುವುದು, ದೇಹ ತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋಗುವುದು ಎಲ್ಲ ಏನು ಕಂಡುಬರುತ್ತೆ. ಇದು ಕೂಡ
ಅಸುರಜನ ಮೋಹನಾರ್ಥವಾದ ಲೀಲೆ ಅಂದರೆ ನಟರು ಮಾಡುವ ನಟನೆಯೇ ಹೊರತು ವಾಸ್ತವವಲ್ಲ. ಇದು ಯಾರಿಗೆ ತಿಳಿಯುತ್ತೆ ಅಂದರೆ ದೇವತೆಗಳಿಗೆ ತಿಳಿಯುತ್ತದೆ, ಉದಾಸೀನ ಪ್ರವೃತ್ತರಿಗೆ ಮತ್ತು ದುಷ್ಟರಿಗೆ ತಿಳಿಯುವುದಿಲ್ಲ. ಪ್ರಾದುರ್ಭಾವ ಹರೇ ಸರ್ವೇ ನೈವ ಪ್ರಾಕೃತದೇಹಿನಃ ನಿರ್ದೋಷಗುಣಸಂಪೂರ್ಣಃ ದರ್ಶಯಂತ್ಯನೈವ ತು ದುಷ್ಟಾನಾಂ ಮೋಹನಾರ್ಥಾಯ ಸತಾಮಾಪಿತ ಕುತ್ರಚಿತ್ ಯಥಾ ಯೋಗ್ಯಫಲಪ್ರಾಪ್ತೈಃ ಲೀಲಯೇಷಾ ಪರಮಾತ್ಮನಃ. ಪರಮಾತ್ಮನ ಹುಟ್ಟು ಎಂಬುದು ಇಲ್ಲ, ಅವನ ಪ್ರಾದುರ್ಭಾವವೇ ಹರೇ ಜನ್ಮ ಅಂತ ಕಾಣಿಸಿಕೊಳ್ಳುವುದರ್ಥ. ಶ್ರೀಹರಿ ಯಾವ ಅವತಾರವೂ ಪ್ರಾಕೃತ ದೇಹ ಉಳ್ಳದಲ್ಲ. ಪ್ರತಿಯೊಂದು ನಿರ್ದುಷ್ಟ ಗುಣಪೂರ್ಣ. ಆದರೂ ದುರ್ಜನರ ಮೋಹಕ್ಕಾಗಿ, ಕೆಲವು ಸಲ ಸಜ್ಜನರಿಗೂ ಮೋಹಕ್ಕೋಸ್ಕರವಾಗಿ ಭಗವಂತ ತನ್ನ ಅವತಾರಗಳಲ್ಲಿ ದೋಷವನ್ನು ತೋರಿಸುತ್ತಾನೆ. ಸಜ್ಜನರೇ ಆಗಲಿ ದುರ್ಜನರೇ ಆಗಲಿ ಅವರವರ ಯೋಗ್ಯತಾನುಸಾರ ಫಲವನ್ನು ಹೊಂದಬೇಕು. ಅದಕ್ಕಾಗಿ ಭಗವಂತ ಮಾಡುವ ಲೀಲೆ ಇದು. ಹರಿ ಸರ್ವೋತ್ತಮ ಪ್ರಮೇಯವನ್ನು ಪ್ರತಿಪಾದಿಸುವ ಗೀತಾವಾಕ್ಯಗಳು ಇದರಿಂದ ನಾವು ತಿಳಿದುಕೊಳ್ಳಬೇಕು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನ ಇಹ ಭೂಯೋ ಯತ್ ಜ್ಞಾತಂ ಅವಶಿಷ್ಯತೆ ಎಂದು ಭಗವದ್ಗೀತೆಯಲ್ಲಿ ಕೃಷ್ಣನು ತಿಳಿಸಿಕೊಟ್ಟಿದ್ದಾನೆ. ಅರ್ಜುನ, ನನ್ನ ವಿಷಯದಲ್ಲಿ ಸಾಮಾನ್ಯ ಜ್ಞಾನವನ್ನು ಮತ್ತು ವಿಶೇಷ ಜ್ಞಾನವನ್ನು ನಿನ್ನ ಯೋಗ್ಯತಾನುಸಾರವಾಗಿ ನಿನಗೆ ನಾನು ಪೂರ್ತಿಯಾಗಿ ಉಪದೇಶ ಮಾಡುತ್ತೇನೆ. ಈ ತಿಳಿದ ಮೇಲೆ ಬೇರೇನು ತಿಳಿಯಬೇಕಾದ ಉಳಿಯುವುದಿಲ್ಲ ಅಂತ ಹೇಳಿ ಭಗವಂತ ಕೃಷ್ಣ ರೂಪದಲ್ಲಿ ಅರ್ಜುನಿಗೆ ಉಪದೇಶ ಮಾಡಿದ್ದು. ಇಲ್ಲಿ ಜ್ಞಾನ ಅಂದರೆ ಸಾಮಾನ್ಯವಾಗಿ ಭಗವಂತನ ಮಹಿಮೆಯನ್ನು ತಿಳಿಯುವ ಪ್ರಕಾರ ಎಂದರ್ಥ. ವಿಜ್ಞಾನ ಎಂದರೆ ವಿಶೇಷವಾಗಿ ತಿಳಿಯುವ ಪ್ರಕಾರ ಎಂದರ್ಥ. ಸಾಮಾನ್ಯವಾಗಿ ಮತ್ತು ವಿಶೇಷವಾಗಿ ತಿಳಿಯಬೇಕಾದ ನನ್ನ ಸ್ವರೂಪ ಎಂದರ್ಥ. ಹೀಗೆ ಎಲ್ಲ ಜೀವರು ಭಗವಂತನ ಗುಣವನ್ನು ತಿಳಿದುಕೊಳ್ಳುವುದೇ ಅತ್ಯಂತ ಪ್ರಮುಖವಾದ ಆಗಿದೆ. ಇದೇ ಉಪಾಸನೆ ಅಂತ ಹೆಸರು. ಇದು ಎಲ್ಲ ಜೀವರಿಗೂ ಹೊಂದುವುದಿಲ್ಲ. ನಾವು ನಮ್ಮ ಜೀವ ಸಮುದಾಯಗಳಲ್ಲಿ ಒಂದೇ ಮನೆಯಲ್ಲಿದ್ದರೂ, ಒಂದೇ ಊರಿನಲ್ಲಿದ್ದರೂ, ಒಂದೇ ಸೂರಿನಲ್ಲಿದ್ದರೂ ಸಹ ವಿಭಿನ್ನವಾಗಿ ಕಾಣುತ್ತೇವೆ. ಇದಕ್ಕೆ ಕಾರಣವನ್ನು ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ಜೀವರಲ್ಲಿ ನೀಚೋಚ್ಚ ಭಾವ ಇರುವುದು ನಾವು ಹೇಗೆ ತಿಳಿಯಲು ಸಾಧ್ಯ ಎಂದರೆ ಅವರವರ ಕೃತಿ, ಅವರ ಪ್ರಯತ್ನ ಮತ್ತು ಅವರ ಇಚ್ಛಾ, ಇವುಗಳಿಂದ ನಾವು ತಿಳಿಯಬೇಕು. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು 9ನೇ ಅಧ್ಯಾಯದ 8, 9, 10, 11, 12 ಶ್ಲೋಕದಿಂದ ನಾವು ಸುವಿಸ್ತಾರವಾಗಿ ತಿಳಿಯಬಹುದು. ಪ್ರಕೃತಿಂ ಸಾವ ಅವಷ್ಟಭ್ಯಂ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮೈವಂ ಕೃಷ್ಣಂ ಅವಶಂ ಪ್ರಕೃತೇ ವಶಾತ್. ಭಗವಂತನ ಅಧೀನವಾದ್ದರಿಂದ ಎಲ್ಲವೂ ಅಸ್ವಾತಂತ್ರ್ಯ ಪ್ರಕೃತಿಯನ್ನು ಸತ್ವ ರಜೋತಮ 3 ಗುಣಗಳಿಂದ ಸಮಷ್ಟಿ ರೂಪದ ಉಪಾದಾನವನ್ನಾಗಿ ಮಾಡಿಕೊಂಡು, ಅದೇ ಮೂಲವಸ್ತು ಮಾಡಿಕೊಂಡು ಆಕಾರ ಶಬ್ದವಾಚನಾದ ವಶಂ, ಆ ವಶಂ ಅಂದರೆ ಬ್ರಹ್ಮನೆನಿಸುವ ನಾನು ಅಂದರೆ ಭಗವಂತ ಶ್ರೀಕೃಷ್ಣ ಎಲ್ಲ ಜೀವರಾಶಿಯನ್ನು ಮತ್ತೆ ಮತ್ತೆ ವಿಶೇಷವಾಗಿ ಹಾಗೂ ನಾನಾ ಪ್ರಕಾರದ ಸೃಷ್ಟಿಸುತ್ತಾನೆ. ಪರಮಾತ್ಮನು ಪ್ರಕೃತಿಯಾದ ಸಾಧನ ಬಳಸುವುದು ಕೇವಲ ಲೀಲೆಯಿಂದ ಹೊರತು ಅವನಿಗೆ ಯೋಗ್ಯತೆ ಇಲ್ಲ ಎಂದರ್ಥ ಅಲ್ಲ. ಅವುಗಳಿಲ್ಲದೆ ಸೃಷ್ಟಿ ಮಾಡುವ ಸಾಮರ್ಥ್ಯ ಇಲ್ಲ ಎಂದಲ್ಲ. ಈ ಪ್ರಮೇಯವನ್ನು ಓಂ ಯುಕ್ತೇ ಶಬ್ದಾಂತರ ಛಾವು ಎಂಬ ಸೂತ್ರದಲ್ಲಿ ತದನ್ಯತಾಧಿಕರಣದಲ್ಲಿ ನಿರೂಪಿಸಲಾಗಿದೆ. ಪ್ರಕೃತ್ಯಂ ವಷ್ಟವ್ಯಸ್ತು ಯಥಾ ಕಶ್ಯ ಸಮರ್ಥತೋಪಿ ಪಾದೇನ ಗಂತು ಲೀಲೆಯ ದಂಡಂ ಅವಷ್ಟುಭ್ಯಗಚ್ಚತಿ
ಸರ್ವಭೂತಗುಣೈಯುಕ್ತಿಂ ನೈವ ತ್ವಂ ಜ್ಞಾತುಮರ್ಹಸಿ. ಸರ್ವಭೂತಗುಣೈಯುಕ್ತಂ ದೈವಂ ಮಾಂ ಜ್ಞಾತುಮರ್ಹಸಿ ಇತಿ ಚ ಮೋಕ್ಷಧರ್ಮೇ. ಕೆಲವರು ಕಾಲಿನಿಂದಲೇ ನಡೆಯಲು ಸಮರ್ಥರಾದರೂ ಊರುಕೋಲನ್ನು ಊರಿಕೊಂಡು ನಡೆಯುವಂತೆ ಭಗವಂತ ಸೃಷ್ಟಿಗಾಗಿ ಪ್ರಕೃತಿಯನ್ನು ಉಪಯೋಗಿಸಿಕೊಳ್ಳ ವಿದಿತ್ವಾ ಸಪ್ತ ಸೂಕ್ಷ್ಮಾಣಿ ಷಡಂಗಂ ಚ ಮಹೇಶ್ವರಂ ಪ್ರಧಾನ ವಿನಿಯೋಗಸ್ಥಂ ಪರಂ ಬ್ರಹ್ಮಾಧಿಗಚ್ಚತಿ ಇತಿ ಚ ನ ಕುತ್ರಚಿತ್ ಶಕ್ತಿ ಅನಂತರೂಪಾ ವಿಹನ್ಯತೆ ತಸ್ಸ ಮಹೇಶ್ವರಸ್ಯ ತಥಾಪಿ ಮಾಯಾಮಧಿರುಹ್ಯತೆ ದೇವಃ ಪ್ರವರ್ತತೆ ಸೃಷ್ಟಿವಿಲಾಸನೇಷು ಇತಿ ಋಗ್ವೇದ ಅಖಿಲೇಷು. ಮಯ್ಯಾನಂತಗುಣೆ ಅನಂತೆ ಗುಣತೋ ಅನಂತ ವಿಗ್ರಹೇ ಇತಿ ಭಾಗವತೆ. ಅತ ಕಸ್ಮಾದುಚ್ಯತೆ ಪರಂ ಬ್ರಹ್ಮೇತಿ ಬ್ರಹ್ಮತೆ ಬೃಹಮ್ಯತೀವ ಇತಿ ಚ ಅಥರ್ವಣೆ ಪರಾಸ್ಯ ಶಕ್ತಿವಿದೈವ ಶ್ರೂಯತೆ ಇತಿ ಚ ವಿಷ್ಣೋರ್ಮಂ ವೀರ್ಯಾಣಿ ಪ್ರವೋಚುಂ ಯ ಪಾರ್ಥಿವಾನಿ ವಿಮಮೇ ರಜಾಂಸಿ ನ ತೇ ವಿಷ್ಣು ಜಾಯಮಾನೋ ನ ಜಾತೋ ದೇವಮಹಿಮ್ನಾ ಪರಮಂತಮಾಪ ಇತ್ಯಾದಿಶ್ಯ ಪ್ರಕೃತೆ ವಶಾದವಶಂ ತ್ವಮಿ ಏತತ್ಸರ್ರಕ್ಷಣೆ ಸರ್ವಕರ್ಮಣಿ ಅನಂತಶಕ್ತೋಪಿ ಸ್ವಮಾಯೈವ ಮಾಯಾವಶಂ ಚ ವಶಲೋಕಮೇತತ್ ತಸ್ಮಾತ್ ಸ್ರಕ್ಷಸ್ಯಾತಿ ವಾಳೀಶ ವಿಷ್ಣೋಃ ಇತಿ ಗೌರಮ ಅಖಿಲೇಷು. ಪ್ರಕೃತಿ ಸಹಾಯವಿಲ್ಲದೆ ಭಗವಂತ ಏನನ್ನೂ ಮಾಡಲು ಸಮರ್ಥನಿದ್ದಾನೆ. ಆದರೂ ಪ್ರಕೃತಿಯನ್ನು ಬಳಸಿಕೊಂಡು ಮಾಡುತ್ತಾನೆ. ಮೋಕ್ಷ ಧರ್ಮದಲ್ಲಿ ಈ ರೀತಿ ತಿಳಿಸ್ತಾ ಇದೆ. 7 ಸೂಕ್ಷ್ಮ ವಸ್ತುಗಳನ್ನು 6 ಅಂಗಗಳಿಂದ ಸಹಿತನಾದ ಶ್ರೀಹರಿಯನ್ನು ಮೂಲ ಪ್ರಕೃತಿಯ ಸೃಷ್ಟಿ ವ್ಯಾಪಾರವನ್ನು ತಿಳಿದವನು ಬ್ರಹ್ಮನನ್ನು ಹೊಂದುತ್ತಾನೆ. ಸಪ್ತ ಸೂಕ್ಷ್ಮ ವಸ್ತುಗಳು ಅಂದರೆ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ಎಂಬ 5 ಭೂತ ವಸ್ತುಗಳು, ಮಹತ್ತತ್ವ ಮತ್ತು ಅಹಂಕಾರ ತತ್ವ. ಇದು ಸೃಷ್ಟಿಗೆ ಮೂಲ ಪ್ರೇರಣೆಯಾಗಿದ್ದು ಇದು ನಾವು ತಿಳಿಯಬೇಕು. ಷಡಂಗಾಲೆ ಸರ್ವಜ್ಞಾನ, ತೃಪ್ತಿ, ಅನಾದಿಜ್ಞಾನ, ಸ್ವಾತಂತ್ರ್ಯ, ಸದಾತನ, ಸಾಮರ್ಥ್ಯ ಮತ್ತು ಅಮಿತ ಶಕ್ತಿ. ಯಾರು ಇದನ್ನು ತಿಳಿದುಕೊಳ್ಳುತ್ತಾರೋ ಅವರು ಭಗವಂತನನ್ನು ತಿಳಿಯುವ ಪ್ರಯತ್ನದಲ್ಲಿದ್ದಾರೆ, ಹಾದಿಯಲ್ಲಿದ್ದಾರೆ ಎಂದು ತಿಳಿಯಬಹುದು. ಶ್ರೀಹರಿಯ ಅಮಿತ ಶಕ್ತಿಯು ಯಾವ ವಿಷಯದಲ್ಲಿಯೂ ಕುಂಠಿತವಾಗುವುದಿಲ್ಲ. ಆದರೂ ಭಗವಂತನು ಪ್ರಕೃತಿಯನ್ನು ಅವಲಂಬಿಸಿ ಸೃಷ್ಟಿ ಲಯಗಳಲ್ಲಿ ತೊಡಗುವನು ಎಂದು ಋಗ್ವೇದ ಕಿಲದಲ್ಲಿದೆ. ಭಾಗವತದಲ್ಲಿ ಅಪರಿಮಿತ ಗುಣವುಳ್ಳ ಈ ಒಂದೊಂದು ಗುಣವು ನಿರವಧಿಕವಾಗಿರುವ ಅನಂತ ರೂಪವಾದ ನನ್ನಲ್ಲಿ ಎಂದು ತಿಳಿಸುತ್ತದೆ. ಅಥರ್ವಣ ವೇದದಲ್ಲಿ ಭಗವಂತನು ಏಕೆ ಬ್ರಹ್ಮನೆನಿಸಿದ್ದಾನೆ, ಅವನು ಪೂರ್ಣನಾಗಿದ್ದು ಇತರರನ್ನು ಪೂರ್ಣಗೊಳಿಸುವುದರಿಂದ ಎಂದು ಹೇಳಿದೆ. ಶ್ರುತಿಯಲ್ಲಿ ಭಗವಂತನ ಶಕ್ತಿ ಉತ್ಕಟವಾದುದು, ಬಹುವಿಧವಾದುದು ಹೀಗೆ ಹೇಳಿದೆ. ಶ್ರೀ ವಿಷ್ಣುವಿನ ಮಹತಿಯನ್ನು ಯಾರು ಸಂಪೂರ್ಣವಾಗಿ ಹೇಳಿ ಯಾರು? ಪೃಥ್ವಿಯ ಧೂಳಿನ ಕಣ ಲೆಕ್ಕ ಮಾಡುವ ಚತುರ್ಮುಖ ಬ್ರಹ್ಮನು ಹೇಳಲಾರ. ವಿಷ್ಣುವೇ ಹಿಂದೆ ಹುಟ್ಟಿದ, ಮುಂದೆ ಹುಟ್ಟುವ ಯಾರೂ ನಿನ್ನ ಮಹಿಮೆ ಅಂತ್ಯವನ್ನು ತಿಳಿಯಲಿಲ್ಲ, ತಿಳಿಯಲಾರರು. ಈ ರೀತಿಯ ಅನೇಕ ಪ್ರಮಾಣಗಳು ಭಗವಂತನ ಸಾಮರ್ಥ್ಯ ಅಪರಿಮಿತ ಎಂದು ತಿಳಿಸ್ತಾ ಇದೆ. ಈ ಜಡ ಜೀವ ಸಮುದಾಯ ಪ್ರಕೃತಿ ಅಧೀನವಾದ್ದರಿಂದ ಪರಾಧೀನ ಎಂದು ಶ್ಲೋಕದ ಅಭಿಪ್ರಾಯ. ಭಗವಂತ ಸ್ವತಂತ್ರ ಮತ್ತು ಪ್ರಕೃತಿ ಮತ್ತು ಸಮಸ್ತ ಜೀವರು ಪರಾಧೀನರು ಎಂದು ತಿಳಿಯಬೇಕು. ಗೌತಮ ಕಿಲದಲ್ಲಿ ಗೀತೆಯ ಜಗತ್ಸೃಷ್ಟಿ ಮತ್ತು ಇತರ ಎಲ್ಲ ಕಾರ್ಯಗಳಲ್ಲೂ ಪ್ರಕೃತಿ ಅಪೇಕ್ಷೆ ಇಲ್ಲದೆ ಮಾಡುವವನು ಸಮರ್ಥನಾದರೂ ನಿನ್ನ ಇಚ್ಛೆಯಿಂದಲೇ ಪ್ರಕೃತಿಯ ಅಧೀನವಾದರಿಂದಲೇ ಪರಾಧೀನವಾದ ಈ 14 ಲೋಕಗಳನ್ನು ಸೃಷ್ಟಿಸುವಿ, ಸಂಹರಿಸುವಿ, ರಕ್ಷಿಸುವಿ ಹೀಗೆ ಉಕ್ತವಾಗಿದೆ. ಪರಮಾತ್ಮನು ಹುಬ್ಬು ಕೊಡಿಸುವ ಮಾತಿನಿಂದ ಜಗತ್ಸೃಷ್ಟಿಯನ್ನು ಅನಾಯಾಸವಾಗಿ ನಿರ್ವಹಿಸಬಲ್ಲ. ಹಾಗಾಗಿ ಕರ್ಮಗಳಲ್ಲಿ ಅದರ ಅಭಿಮಾನಿಗಳು ಅವನಿಗೆ ಇಲ್ಲ.
ಹೀಗಿರುವುದರಿಂದ ಆ ಕರ್ಮಗಳು ಪುಣ್ಯ ಪಾಪಗಳ ಎಡೆ ಮಾಡಿಕೊಡುವುದು. ತನ್ಮೂಲಕ ಕರ್ಮ ಬಂಧವು ಇಲ್ಲ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಾತ್ ಧನಂಜಯ ಉದಾಸೀನಂ ಸಮಯುಕ್ತ ತೇಷು ಸ ಕರ್ಮಸು. ನನ್ನ ಸೃಷ್ಟಾದ ಕರ್ಮಗಳು ನನ್ನನ್ನು ಕರ್ಮಬಂಧನಕ್ಕೆ ಒಳಪಡಿಸುತ್ತಿಲ್ಲ. ಕಾರಣ ಆಯಾಸವಿಲ್ಲದ ಅಭಿಮಾನರಹಿತ ಇಚ್ಛಾದಿಗಳಿಂದ ಉದಾಸೀನ ವ್ಯಕ್ತಿಯಂತೆ ಇರುವನು ನಾನು ಎಂದು ಭಗವಂತನು ಅವನ ಪರಿಚಯವನ್ನು ಶ್ರೀಕೃಷ್ಣನಿಂದ ನಮಗೆ ಮಾಡಿಕೊಟ್ಟಿದ್ದಾನೆ. ಶ್ರೀಮದಾನಂದ ತೀರ್ಥರು ವಿಶೇಷಾಕಾರವಾಗಿ ವರ್ಣಿಸುತ್ತಾರೆ. ಉದಾಸೀನ ನತು ಉದಾಸೀನ ತದರ್ಥಂ ಆಸಕ್ತಮಿತಿ ಅವಾಕ್ಯ ಅನಾದರ ಇತಿ ಶ್ರುತಿ. ದ್ರವ್ಯಂ ಕರ್ಮ ಚ ಕಾಲಸ್ಯ ಸ್ವಭಾವೋ ಜೀವೈವ ಚ ಯದನುಗ್ರಹತಃ ಸಂತಿನ ಸಂತೇದ ಉಪೇಕ್ಷ್ಯ ಇತಿ ಭಾಗವತೆ. ಯಸ್ಯಾಸಕ್ತೈವ ಕರ್ಮ ಸರ್ವಕರ್ಮಶಕ್ತಿ ಕುತಃ ತಸ್ಯ ಸರ್ವಕರ್ಮಬಂಧಃ ಇತಿ ಭಾವಃ. ನಃ ಕರ್ಮಣ ವರ್ಧತೆ ನೋ ಕನೀಯಾನ್ ಇತಿ ಶ್ರುತಿ. ಯ ಕರ್ಮಣಿ ನಿಯಮಾದಿತಿ ಕಥಂ ತಂ ಕರ್ಮ ಬಧ್ನಾತಿ. ಪರಮಾತ್ಮನು ಈ ಶ್ರುತಿಯ ವಾಕ್ಯದಿಂದ ತಿಳಿಯಕ್ಕೆ ಸಾಧ್ಯವಿಲ್ಲ. ಸೃಷ್ಟಾದಿ ಕ್ರಿಯೆಗಳಲ್ಲಿ ಅದರ ಆದರ ಇಲ್ಲದವನು ಅವನು ಆ ಕ್ರಿಯೆಗಳ ಸರ್ವತಾ ಆಸಕ್ತಿ ಇಲ್ಲದವನಲ್ಲ. ಕಾರಣ ಪ್ರಕೃತ್ಯಾದಿ ದ್ರವ್ಯಗಳು, ಧರ್ಮಾಧರ್ಮಗಳು, ಕಾಲ, ಪ್ರಕೃತ್ಯಾದಿ ಸ್ವಭಾವ, ಚೇತನ ಇವೆಲ್ಲ ಆತನ ಅನುಗ್ರಹದಿಂದಲೇ ಇದೆ. ಭಗವಂತನಾದರೂ ಉಪೇಕ್ಷೆ ಮಾಡಿದರೆ ಅವಾವೂ ಇರುವುದಿಲ್ಲ ಎಂದು ಶ್ರುತಿ ತಿಳಿಸ್ತಾ ಇದೆ. ಭಾಗವತದಲ್ಲಿ ಪರಮಾತ್ಮ ನಿಜವಾಗಿಯೂ ತಟಸ್ಥನಾದರೆ ಅವುಗಳ ಅಸ್ತಿತ್ವವೇ ಇಲ್ಲವಾದೀತು. ಭಗವಂತನು ನಿರಾಯಾಸನಾಗಿ ಜಗತ್ಸೃಷ್ಟಾದಿ ಮಾಡುವನಾದ್ದರಿಂದ ಅವನಿಗೆ ಯಾವುದೇ ಕರ್ಮದ ಬಂಧ ಹೇಗೆ ಆದೀತು. ಶ್ರುತಿಯ ಸತ್ಕರ್ಮದಿಂದ ಭಗವಂತನಿಗೆ ವೃದ್ಧಿಯೂ ಇಲ್ಲ. ಕರ್ಮ ಮಾಡುವುದರಿಂದ ಹ್ರಾಸವೂ, ಮಾಡದಿರುವುದರಿಂದ ಹ್ರಾಸವೂ ಆಗುವುದಿಲ್ಲ ಅಂತ ತಿಳಿಸುತ್ತದೆ. ಕರ್ಮವನ್ನೇ ನಿಯಂತ್ರಿಸುವ ಭಗವಂತನನ್ನು ಆ ಕರ್ಮ ಎಂದು ಬಂಧಿಸಿತು. ಈ ರೀತಿ ಶ್ರೀಹರಿಗೆ ಸರ್ವತಾ ಕರ್ಮಬಂಧ ಇಲ್ಲ ಎಂದು ತಿಳಿಯಬೇಕು. ಮಯಾಧ್ಯಕ್ಷೇಣ ಪ್ರಕೃತಿಂ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಪರಿವರ್ತತೆ. ಪ್ರಕೃತಿಗೆ ಪ್ರೇರಕನಾಗಿರುವ ನನ್ನಿಂದಾಗಿ ಆ ಪ್ರಕೃತಿಯ ಸ್ಥಾವರ ಜಂಗಮರೂಪ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಆದ್ದರಿಂದಲೇ ಜಗತ್ತು ವಿಶೇಷವಾಗಿ ಪುನಃ ಪುನಃ ಹುಟ್ಟುತ್ತಿದೆ. ಉದಾಸೀನವತ್ ಚೇತ್ ಸ್ವಯಮೇವ ಪ್ರಕೃತಿ ಸೂಯತೆ ಇಚ್ಛತಾಹ ಮಯ ಇತಿ ಪ್ರಕೃತಿ ಸೂತು ದೃಷ್ಟ ಅಹಮೇವ ಇತ್ಯರ್ಥಃ. ತಥಾ ಚ ಶ್ರುತಿ ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ದೈವಾನ್ ವ್ಯಸಸಜ್ಜ ಭೂಮ್ಯಾಂ ಇತಿ. ಉದಾಸೀನರಂತೆ ಪರಮಾತ್ಮ ಇರುವುದಾದರೆ ಪ್ರಕೃತಿ ಸ್ವತಂತ್ರವಾಗಿ ತಾನೇ ಜಗತ್ತನ್ನು ಸೃಷ್ಟಿಸುವುದೇ ಈ ಶ್ಲೋಕದ ಅಭಿಪ್ರಾಯ. ಸಾಧ್ಯವಿಲ್ಲ ಎಂದರ್ಥ. ಸೃಷ್ಟಿಯನ್ನು ನೋಡುವವನು ಮಾಡುವನು ನಾನೇ ಎಂದು ಶ್ರುತಿ ಹೇಳುತ್ತಿದೆ. ಜಗತ್ತಿಗೆ ಉಪಾದಾನವಾಗಿರುವ ಪ್ರಕೃತಿ ಪರಮಾತ್ಮನಿಂದಲೇ ಸೃಷ್ಟಿಯಲ್ಲಿ ತೊಡಗುತ್ತದೆ. ಪರಮಾತ್ಮನು ಆಯಾ ಜೀವರ ಕರ್ಮದಿಂದ ಅವರನ್ನು ಸೃಷ್ಟಿಸಿದನು. ಇದು ಮುಖ್ಯ ನಮಗೆ ತಿಳಿಯಬೇಕಾದದ್ದು. ಈ ಭಗವಂತ ಯಾತಕ್ಕಾಗಿ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾನೆಂದರೆ ಸಕಲ ಜೀವರ ಕರ್ಮವನ್ನು ಅಪೇಕ್ಷಿಸಿ ಪ್ರಕೃತಿಯಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯವನ್ನು ಮಾಡುತ್ತಾನೆ. ಅಂದರೆ ನಮಗೋಸ್ಕರ ಮಾಡುತ್ತಾನೆ. ಭಗವಂತನಿಗೆ ಇದರಿಂದ ಕಿಂಚಿತ್ ಉಪಕಾರವಿಲ್ಲ, ಆದರೆ ಜೀವರಿಗೆ ಉಪಕಾರವಿದೆ. ಜಗತ್ತಿನ ಪ್ರತಿಯೊಂದು ಸೃಷ್ಟಿ ಭಗವಂತನ ಲೀಲೆಯಿಂದ ಮಾಡುತ್ತಾನೆ. ಅದು ಜೀವರ ಅನುಗ್ರಹಕ್ಕೋಸ್ಕರವಾಗಿ ತಿಳಿಯಬೇಕು. ಇದನ್ನು ವಿಶೇಷಾಕಾರವಾಗಿ ನಾವು ತಿಳಿಯಬೇಕಾದದ್ದು ಶ್ರೀಮದಾನಂದ ತೀರ್ಥರು ತಿಳಿಸುತ್ತಾರೆ. ಅಧ್ಯಕ್ಷೋಧಿಪತಿ ಪ್ರೋಕ್ತಯಾಧ್ಯಕ್ಷಣಸ್ಯ ಚ ಉಪರಿ ಇತಿ ಶಬ್ದ ನಿರ್ಣಯ. ಈ ಸಮಸ್ತ ಜಗತ್ತಿಗೆ ಸ್ಥಾವರ ಜಂಗಮ ರೂಪದ ಯಾರ ಕೃಪಾಕಟಾಕ್ಷ ಅವಶ್ಯಕವೋ ಅವನು ಅಧ್ಯಕ್ಷನು. ಆದ್ದರಿಂದ ಅವರ ಅಧಿಪತಿ ಎಂದು ಶಬ್ದ ನಿರ್ಣಯದಲ್ಲಿ ಹೇಳಿದೆ. ವಿಶೇಷವಾಗಿ ಪುನಃ ಪುನಃ ಹುಟ್ಟುತ್ತದೆ. ಅವಜಾನಂತೆ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನನ್ನನ್ನು ಮನುಷ್ಯ ಶರೀರಂತೆ ಕಾಣುವ ಕಂಡು ತಾಮಸ ಪ್ರಕೃತಿ ಜನರು ನಿತ್ಯ ಗುಣಪೂರ್ಣನಾದ ಉತ್ತಮನಾದ ನನ್ನ ನಿಜ ಸ್ವರೂಪವನ್ನು ಅರಿಯದೆ ಸಾಮಾನ್ಯಂತೆ
ತಿಳಿಯುತ್ತಾರೆ. ದೇವತೆಗಳಂತೆಯೋ ಅಥವಾ ಕಮ್ಮಿ ಎಂದು ತಿಳಿಯುತ್ತಾರೆ. ತರ್ಹಿ ಕೇಚಿತ್ ಕಥಂ ತ್ವಾಂ ಅವಜಾನಂತಿ ಕಾಚಾತೇಷಂ ಗತಿ ಚತಾಹ ಅವಜಾನಂತೆ ಇತ್ಯಾದೀನ ಮಾನುಷ್ಯಂ ತನು ಮೂಢಾನಾಂ ಮಾನತಮತು ಪ್ರತೀತಂ ತನುಂ ನತು ಮನುಷ್ಯರೂಪಾಂ ಉಕ್ತಂ ಚ ಮೋಕ್ಷಧರ್ಮೇ ಯತ್ನಂತೀತ ಲೋಕೆ ಅಸ್ಮಿನ್ ದೇಹಬದ್ಧಂ ವಿಷಾಂಪತೆ ಸರ್ವಂ ಪಂಚಭಿಃ ಆವಿಷ್ಟಂ ಭೂತೈಶ್ವರ ಬುದ್ಧಿಜೈಃ ಈಶ್ವರೋ ಹಿ ಜಗತ್ಸ್ರಷ್ಟ ಪ್ರಭುನಾರಾಯಣೋ ವಿರಾಟ್ ಭೂತಾರಂತರಾತ್ಮವರದಃ ಸಗುಣೋ ನಿರ್ಗುಣೋಪಿ ಚ ಭೂತಪ್ರಳಯ ವ್ಯಕ್ತಂ ಶುಶ್ರೂಷಂ ಋಷುಸತ್ತಮ ಇತಿ ಅವತಾರ ಪ್ರಸಂಗೇತ ಏತದುಕ್ತಮತೋ ನಾವತಾರಂ ಪೃಥಕ್ ಶಂಕ್ಯ ರೂಪಾಣಿ ಅನೇಕ ಸೃಜತ್ ಪ್ರಾದುರ್ಭಾವೋ ಭವಾಯ ಸಹ ವಾರಾಹಂ ನಾರಸಿಂಹಂ ಚ ವಾಮನಂ ಮಾನುಷಂ ತಥಾ ತತ್ರೈವ ಪ್ರಥಮಂ ಸರ್ಗಕಾಲೇ ಏವ ಅವಾಂತರರೂಪ ಅವಿಭುಕ್ತಶ್ಚ ಶಿಷ್ಯಃ ಅತೋ ನ ತೇಷಾಂ ಮಾನುಷತ್ವಾದಿ ವಿನಾ ಭ್ರಾಂತಿಂ ಭೂತಂ ಮಹತ್ ಈಶ್ವರಂ ಚೈತೆ ಭೂತಮಹೇಶ್ವರಂ ತಥಾ ಹಿ ಭಾಭ್ರವ್ಯಶಕಾಯಂ ಅನಾದ್ಯನಂತ ಪರಿಪೂರ್ಣರೂಪಂ ಈಶಂ ವರಾಣಾಂಪಿ ದೇವವೀರ್ಯಂ ಇತಿ ಅಸ್ಯ ಮಹತೋ ಭೂತಸ್ಯ ನಿಶ್ಚಿತಂ ಇತಿ ಚ ಬ್ರಹ್ಮ ಪುರೋಹಿತ ಬ್ರಹ್ಮಕಾಯಿಕ ಮಹಾರಾಜಕ ಇತಿ ಚ ಮೋಕ್ಷಧರ್ಮದಲ್ಲಿ ತಿಳಿಸುತ್ತಾ ಇದ್ದಾರೆ. ರಾಜನೇ ಲೋಕದಲ್ಲಿ ದೇಹಕ್ಕೆ ಸಂಬಂಧಿಸಿದ ಎಲ್ಲವೂ ಈಶ್ವರ ಇಚ್ಛೆಯಿಂದ ಹುಟ್ಟಿದ ಪಂಚಭೂತಗಳಿಂದ ಕೂಡಿದೆ. ಹಾಗೂ ಈಶ್ವರ ಜಗತ್ಸಜ್ಜಕ ಸ್ವಾಮಿ ದೋಷರಹಿತ ನಿತ್ಯ ವ್ಯಕ್ತರೂಪ ಎಲ್ಲ ಚೇತನ ಒಳಗಿದ್ದು ನಿಯಾಮಕನಾಗಿದ್ದಾನೆ. ಮೋಕ್ಷಪ್ರದ ಸರ್ವತಂತ್ರ ಸ್ವತಂತ್ರ ಪ್ರಾಕೃತ ಗುಣರಹಿತ ಪಂಚಭೂತಗಳ ಅಧಿಷ್ಠಾನವಾದ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮಿಯು ಅವನನ್ನು ಸೇವಿಸುತ್ತಿರುವಳು. ಇಂತಹ ಪರಮಾತ್ಮನಿಗೆ ಹೇಗೆ ಪ್ರಾಕೃತ ದೇಹ ಬಂಧವಿರುತ್ತದೆ ಎಂದು ಹೇಳಿದೆ. ಹಯಗ್ರೀವ ಅವತಾರ ಸಂದರ್ಭದಲ್ಲಿ ಬ್ರಹ್ಮಾಂಡ ಉತ್ಪತ್ತಿಯಾದ ಮೇಲೆ ಉಂಟಾಗಬಹುದಾದ ದೈತ್ಯರ ಉಪಟಳದ ಪರಿಹಾರಕ್ಕಾಗಿ ನಾರಾಯಣನು ವರಾಹ, ನರಸಿಂಹ, ಕೃಷ್ಣ ಮುಂತಾದ ಅವತಾರಗಳನ್ನು ಸೃಷ್ಟಿಯ ಆದಿಯಲ್ಲೇ ವ್ಯಕ್ತಗೊಳಿಸಿದನು. ಹೀಗೆ ಮಾನುಷ್ಯಾದಿ ಸೃಷ್ಟಿಗೆ ಮೊದಲೇ ಅವತಾರ ರೂಪಗಳು ಮೂಲ ರೂಪದಿಂದ ಹೊರಬಂದಿರುವುದನ್ನು ಹೇಳುವುದರಿಂದ ಕೃಷ್ಣಾದಿ ರೂಪಗಳು ಮಾನುಷ ದೇಹವಲ್ಲ ಎಂದು ತಿಳಿಯುತ್ತದೆ. ಆದ್ದರಿಂದ ಅವತಾರ ರೂಪಗಳಿಗೆ ಮಾನುಷ್ಯತ್ವ ಭ್ರಾಂತಿಯೇ ಹೊರತು ವಾಸ್ತವಿಕವಲ್ಲ. ಭೂತಮಹೇಶ್ವರ ಅಂದರೆ ಭೂತಾನ ಸಾರ್ವಕಾಲಿಕ, ಮಹತ್ ವ್ಯಾಪ್ತ ಈಶ್ವರ ಸರ್ವವ್ಯಾಪಿ. ಈ ಗುಣಗಳನ್ನೆಲ್ಲ ಬ್ರಾಹ್ರವ್ಯ ಶಾಖೆಯಲ್ಲಿ ಶ್ರೀಹರಿಗೆ ಹೇಳಲಾಗಿದೆ. ಹಾಗೂ ಪ್ರಮಾಣ ವಚನ ಉತ್ಪತ್ತಿ ನಾಶಗಳಿಲ್ಲದವನು ಗುಣಪರಿಪೂರ್ಣ ಶೇಷರಾದ ಬ್ರಹ್ಮಾದಿಗಳಿಗೂ ಪ್ರಭು ದೇವತೆಗಳನ್ನು ಮಕ್ಕಳಾಗಿ ಪಡೆದವನು. ದೇಶ ಕಾಲದಿಂದ ವ್ಯಾಪ್ತನಾದ ನಾರಾಯಣನ ನಿಶ್ವಾಸದಂತೆ ಋಗ್ವೇದಗಳು ತಿಳಿಸುತ್ತದೆ. ಮೋಕ್ಷ ಧರ್ಮದ ವಾಕ್ಯವು ಶ್ರೀಹರಿ ದೇವತೆಗಳಿಗೆ ಒಡೆಯ, ಪುರೋಹಿತ, ಕಾಯಿಕ, ಮಹಾರಾಜಕ ಎಂಬ ದೇವಗುಣಗಳು ನಿನ್ನ ಅಧೀನ ಎಂದು ತಿಳಿಸುತ್ತದೆ. ಶರೀರ ಹಾಗೂ ಶರೀರಧಾರಿಯಾದ ಪರಮಾತ್ಮನಿಗೆ ಅಭೇದವಿದ್ದರೂ ತನು ಆಶ್ರಿತಂ ಎಂದು ಹೇಳಿರುವುದರಿಂದ ಸರಿಯಾಗಿಯೇ ಇದೆ. ಅಂದರೆ ವಾಸ್ತವಿಕವಾಗಿ ಆಶ್ರಯಾಶಯೀ ಭಾವದ ಅಭಿಪ್ರಾಯದಿಂದ ಅಲ್ಲ. ಮನುಷ್ಯ ಶರೀರದಂತೆ ತೋರುವ ಶರೀರವನ್ನು ಆಶ್ರಯಿಸಿ ಮನುಷ್ಯ ಶರೀರ ಆಶ್ರಯಿಸಿರುವನು ಶ್ರೀಕೃಷ್ಣನು ಎಂಬ ಈ ರೀತಿಯ ಭ್ರಾಂತಿಗೆ ವಿಷಯಿಸಿದ ನನ್ನನ್ನು ಅಂದರೆ ಪರಮಾತ್ಮನನ್ನು ತಾಮಸ ಸ್ವಭಾವದವರು ಮೂಢಾಹ ಸಾಮಾನ್ಯ ಮನುಷ್ಯನು ಅವಜಾನಂತಿ, ಇವನು ಮನುಷ್ಯರು ತಿಳಿಯುತ್ತಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಓಂ ಸರ್ವತಾಪಿತು ತಾ ಏವ ಉಭಯಲಿಂಗಾತ್ ಓಂ ಅಂದರೆ ಜ್ಞಾನ ಸಂಪಾದನೆಗಾಗಿ ಎಲ್ಲ ರೀತಿಯಲ್ಲಿ ಉತ್ಸಾಹ ತೋರಿದರೂ ಜ್ಞಾನಯೋಗ್ಯರಷ್ಟೇ ಜ್ಞಾನ ಸಂಪನ್ನರಾಗುತ್ತಾರೆ, ಅಯೋಗ್ಯರಲ್ಲ ಎಂಬುದು ತಾತ್ಪರ್ಯ. ತತ್ವಜ್ಞಾನಕ್ಕಾಗಿ ಬ್ರಹ್ಮದೇವರು ಇಂದ್ರ ಹಾಗೂ ವಿರೋಚನಿಬ್ಬರಿಗೂ ಸಮಾನವಾಗಿ ಉಪದೇಶಿಸಿದರೂ ಸಹ ಜ್ಞಾನಯೋಗ್ಯನಾದ ಇಂದ್ರನಷ್ಟೇ ಜ್ಞಾನವನ್ನು ಸಂಪಾದಿಸಿರುವುದು, ಅಯೋಗ್ಯನಾದ ವಿರೋಚನು ಸಂಪಾದಿಸದೇ ಇರುವುದು ಇದಕ್ಕೆ ಸಮರ್ಥನೆಯಾಗಿದೆ. ಪರಮಾತ್ಮನಲ್ಲಿ ದ್ವೇಷಪೂರ್ಣವಾದ ಮನಸ್ಸುಳ್ಳವರು ವಿಚೇಷ ಸಹ ವಿರುದ್ಧ ಜ್ಞಾನ ಹೊಂದಿದ್ದರಿಂದ ಅಂಥವರಿಗೆ ಪರಲೋಕದಕ್ಕೆ ಸಂಬಂಧಿಸಿದ ಯಾವ ಫಲವೂ ಇಲ್ಲವೆಂದಾಯಿತು.
ಎಂದು ತಿಳಿಯಬೇಕು. ಭಾಗವತ ಸಪ್ತಮ ಸ್ಕಂದದಲ್ಲಿ ದ್ವೇಷದಿಂದ ಶಿಶುಪಾಲಾದಿ ರಾಜರು ಮೋಕ್ಷ ಪಡೆದರು ಎಂದು ಹೇಳಿರುವುದು ನಿರಂತರ ಜ್ಞಾನವನ್ನು ಹೊಗಳುವ ಉದ್ದೇಶದಿಂದ ಹೊರತು ದ್ವೇಷವು ಮೋಕ್ಷಕ್ಕೆ ಸಾಧನವಲ್ಲ ಎಂದು ಹೇಳುವ ಉದ್ದೇಶದಿಂದಲ್ಲ. ಈ ಶ್ಲೋಕದ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿಂ ಶ್ರಿತಃ ಹಾಗೂ ವಿವೇಕವನ್ನು ನಾಶಗೊಳಿಸುವ ಮೋಹಿನಿಂ ಅಸುರಿಗೆ ಆಸುರಿಂ ಸಂಬಂಧಿತ ಸ್ವಭಾವವನ್ನು ಆಶ್ರಯಿಸುವ ಪ್ರಕೃತಿಂ ತಮೋಯೋಗ್ಯರಿವರು. ಆದ್ದರಿಂದ ಇಂತಹವರ ಮೂಢತನ ಮತ್ತು ಭಗವದ್ವೇಷಕ್ಕೆ ಅವರ ಸ್ವಭಾವವೇ ಕಾರಣ. ಅವರ ಸ್ವಭಾವ ಹೇಗಿರುತ್ತದೆ ಅಂದರೆ ಮುಂದೆ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ, ಮೋಗಾಶಃ ಮೋಗಕರ್ಮಣೋ ಮೋಗಜ್ಞಾನ ವಿಚೇತಸಃ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಃ. ತಾಮಸ ಪ್ರಕೃತಿ ಜನರು ಪರಲೋಕ ಸುಖಕ್ಕೆ ಪಡುವ ಆಸೆ ವ್ಯರ್ಥ. ಅಂತಹವರ ಯಜ್ಞಾದಿ ಸತ್ಕರ್ಮವು ವ್ಯರ್ಥ. ಅವರ ತತ್ವಜ್ಞಾನವು ವ್ಯರ್ಥ. ಅಂತಹವರ ಮನಸ್ಸು ದ್ವೇಷಪೂರ್ಣ. ಇದಕ್ಕೆಲ್ಲ ಕಾರಣ ಅವರು ರಾಕ್ಷಸ ಅಥವಾ ಅಸುರ ಸ್ವಭಾವವನ್ನು ಅವಲಂಬಿಸಿರುತ್ತಾರೆ. ಅವರು ಪುಣ್ಯ ಕೆಲಸವನ್ನೆಲ್ಲ ವ್ಯರ್ಥ ಎಂದು ತಿಳಿಯುತ್ತಾರೆ. ತೇಷಾಂ ಫಲಮಾಹ ಮೋಘಃ ಶಯತಿ ವೃಥಾಶಾ ಭಗವದ್ ದ್ವೇಷಿಭಿಃ ಆಶಾಸಿತಂ ನ ಕಿಂಚಿದಾಪತ್ಯತೆ ಯಜ್ಞಾದಿ ಕರ್ಮಾಣಿ ಭವಂತಿ ಯೇಷಾಂ ತೇಷಾಂ ಜ್ಞಾನಂ ಚ ಕೇನಾಪಿ ಬ್ರಹ್ಮರುದ್ರಾದಿ ಪ್ರಾಪುಪಾಯೇನ ಕಶ್ಚಿತ್ ಪುರುಷಾರ್ಥಂ ಆಮುಷ್ಮಿಕಂ ತೈಃ ಆಪ್ಯತೆ ದ ವಕ್ಷ್ಯತೆ ಚ ತಾವಹಂ ದ್ವಿಷತಃ ಕ್ರೂರಾನ್ ಇತ್ಯಾದಿ ಮೋಕ್ಷಧರ್ಮೇ ಚ ಕರ್ಮಣ ಮನಸಾ ವಾಚಾ ಯೋ ದ್ವಿಷ್ಯಾದ್ ವಿಷ್ಣುಮವ್ಯಯಂ ಮಜ್ಜಂತೆ ವಿತರತ್ತಸ್ಯ ನರಕೆ ಶಾಶ್ವತೆ ಸಮಾಹ ಯೋ ದ್ವಿಷ್ಯ ವಿವಶ್ರೇಷ್ಠಂ ದೇವಂ ನಾರಾಯಣಂ ಹರಿಂ ಕಥಂ ಸಾ ನ ಭವೇದ್ವೇಷ್ಯಃ ಅಲೋಕಾಂತರಸ್ಯ ಕಸ್ಯಚಿತ್ ಸರ್ವೋತ್ಕೃಷ್ಟೇ ಜ್ಞಾನಭಕ್ತಿಃ ಯಸ್ಯ ನಾರಾಯಣೇ ಪುಷ್ಕರಾದೈಃ ಸರ್ವಾವಯಮೋ ದ್ವೇಷಯುಕ್ತ ತಸ್ಮಿನ್ ಭ್ರೂಣಾಂ ಅನಂತಗೋಗ್ನಷ್ಟ ಸಮೋ ನ ಚೈವ ಇತಿ ಸಾಮವೇದೆ ಕೌಟಿಲ್ಯ ಶಾಖಾಯಾಂ. ಭಗವಂತನನ್ನು ತಿರಸ್ಕರಿಸುವ ಬುದ್ಧಿ ಇರುವವರಿಗೆ ಯಾವ ಫಲವನ್ನು ಬರುತ್ತದೆ ಅಂದರೆ ಭಗವದ್ವೇಷಿಗಳಿಗೆ ಬ್ರಹ್ಮರುದ್ರಾದಿಗಳಿಗೆ ಮಾಡಿದ ಭಕ್ತಾದಿಗಳಿಂದ ಯಾವ ಆಮುಷ್ಮಿಕ ಫಲವೂ ಸಿಗುವುದಿಲ್ಲ. ನನ್ನನ್ನು ದ್ವೇಷಿಸುವ ಕ್ರೂರರನ್ನು ಸಂಸಾರದಲ್ಲಿ ಕೆಡುತ್ತೇನೆ ಅಂದರೆ ಸಂಸಾರದಲ್ಲೇ ನಿತ್ಯ ಸಂಸಾರದಲ್ಲಿ ಇರಬೇಕಾಗುತ್ತದೆ ಎಂದರ್ಥ. ಮೋಕ್ಷ ಧರ್ಮದಲ್ಲಿ ಹೀಗೆ ತಿಳಿಸಲ್ಪಟ್ಟಿದೆ. ಕ್ರಿಯೆಯಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ವಿಷ್ಣುವನ್ನು ದ್ವೇಷಿಸುವ ಪಿತೃಗಳು ಶಾಶ್ವತವಾಗಿ ನರಕದಲ್ಲಿ ಬೀಳುತ್ತಾರೆ. ಕ್ರಿಯೆ ಎಂದರೆ ವಿರುದ್ಧವಾದ ಕ್ರಿಯೆ. ಮನಸ್ಸಿನಲ್ಲಿ ಅಂದರೆ ಮನಸ್ಸಿನಿಂದ ಹೇಳುವುದು ಅಥವಾ ಮಾತಿನಿಂದಲೇ ಹೇಳುವುದು. ಕ್ರಿಯೆಯಿಂದ ತೋರಿಸುವುದಾಗಲಿ ಇದೆಲ್ಲವೂ ಸಹ ವಿಷ್ಣು ದ್ವೇಷ ಎನಿಸಿಕೊಳ್ಳುತ್ತದೆ. ಅದು ಅವರ ಪಿತೃಗಳನ್ನು ಸಹ ನರಕದಲ್ಲಿ ಬೀಳಿಸುವಂತೆ ಆಗುತ್ತದೆ. ಅಂದರೆ ಏನರ್ಥ ಅಂದರೆ ತಾನು ಮಾಡಿದ ಕರ್ಮ ಅವನ ಪಿತೃಗಳಿಗೂ ಸಂಬಂಧಿಸುತ್ತದೆ ಎಂದರ್ಥ. ಪರಂಪರೆಯ ಇದನ್ನು ನೋಡಿಕೊಳ್ಳುವವರಿಗೆ ಪಿತೃದೇವತೆಗಳು ಅಂತ ಹೆಸರು. ಪಿತೃದೇವತೆಗಳು ಸಜ್ಜನರು, ಅವರ ನಿಯಂತ್ರಣದಲ್ಲಿ ಈ ಪಾಪಿಗಳನ್ನು ನಿಯಂತ್ರಿಸುವರು. ಆದ್ದರಿಂದ ಅವರನ್ನು ಪಿತೃಗಳು ಎಂದು ಹೆಸರು. ಅಂದರೆ ಪಿತೃದೇವತೆಗಳಿಗೆ ಪಿತೃ ಎಂದು ಹೆಸರು. ಆದರೆ ವಸ್ತುಸ್ಥಿತಿಯಲ್ಲಿ ಜೀವರ ಪರಂಪರೆಯಾಗಿ ಹುಟ್ಟಿದ ತಂದೆ ತಾಯಿ ಮಗ ಮೊಮ್ಮಗ ಇವರು ಸಹ ಅವರು ಪಿತೃ ಅಂತ ಶಬ್ದದಿಂದ ಕರೆಯುತ್ತೇವೆ. ಇವರೆಲ್ಲರೂ ಅಪರಾಧಿಗಳು. ಇವರು ಶಿಕ್ಷಿಸುವರು ಪಿತೃದೇವತೆಗಳು. ಹೀಗೆ ತಿಳಿಯಬೇಕು. ದೇವದೇವೋತ್ತಮನಾದ ನಾರಾಯಣನು ದ್ವೇಷಿಸುವವನು ಯಾರೇ ಆಗಲಿ ಒಬ್ಬ ಚಂಡಾಲನವನಿಗೂ ಹೆಚ್ಚಾದ ದ್ವೇಷಿಸಲು ಯೋಗ್ಯನಾಗುವನು. ಇನ್ನೂ ಮುಖ್ಯವಾಗಿ ಸರ್ವೋತ್ತಮನಾದ ಬ್ರಹ್ಮನ ಪಿತನಾದ ನಾರಾಯಣನಲ್ಲಿ ಜ್ಞಾನಭಕ್ತಿ ಸಂಪನ್ನಾದವನು ಯಾರು ದ್ವೇಷಿಸುವರೋ ಅವರು ಸರ್ವರಿಗಿಂತಲೂ ನೀಚರು ಮಾತ್ರವಲ್ಲ, ಅವರ ಅನಂತ ಭ್ರೂಣ ಹತ್ಯೆಗಳನ್ನು ಮಾಡಿದ ಪಾಪಿಗೂ ಸಮರಲ್ಲ. ಅಂದರೆ ಅತ್ಯಂತ ಹೇಯರು, ಪಾಪಿಗಳು ಎಂದರ್ಥ. ದ್ವೇಷ ಸ್ವೇಚ್ಛಾದಿಯೋ ನೃಪಾಹ ವೈರೇಣ ನೃಪತಿಯ ಶಿಶುಪಾಲ ಪೌಂಡ್ರ
ಸಾಲ್ವಾದಯಃ ಗತಿವಿಲಾಸವಿಲೋಜ್ಜೈಃ ಜಾಯಂತಂ ಅಕೃತಧಿಯಃ ಶಯನ ಸರ್ವದೌ ತತ್ಸಾಮ್ಯಂ ವಿಯುಃ ಅನುಕ್ತದೀಶಂ ಪುನಃ ಕಿಂ ಇತಿ ತು ಭಗವತೋ ಭಕ್ತಪ್ರಿಯತಜ್ಞಾಪನಾರ್ಥಂ ನಿತ್ಯಜ್ಞಾನಸೂಚ್ಯರ್ಥಂ ಚ ಸ್ವಭಕ್ತಸ್ಯ ಕದಾಚಿತ್ ಶಾಪಬಲಾತ್ ದ್ವೇಷಿಣೋಪಿ ಭಕ್ತಿಫಲಮೇವ ಭಗವಾನ್ ದದಾತಿ ಇತಿ ಭಕ್ತ್ಯಾ ಏವ ಹಿ ಪೂರ್ವಂ ಶಿಶುಪಾಲಾದಯಃ ಶಾಪಬಲದ್ವೇಷಿಣಃ ತತ್ಪ್ರಶ್ನಪೂರ್ವಂ ಪಾಷಾಣಸ್ಯ ಶಾಪಾದಿಕಥನಶ್ಚ ಏತದ್ ಜ್ಞಾಯತೆ ಅನ್ಯಥಾ ಕಿಮಿತಿ ತದ್ ಅಪ್ರಸ್ತುತಃ ಮುಚ್ಯತೆ ಭಗವತಃ ಸಾಮ್ಯಕಥನಂ ತು ದ್ವೇಷೀಣಾನಪಿ ದ್ವೇಷಂ ಅನಿರೂಪ್ಯಂ ಪೂರ್ವತನಃ ಭಕ್ತಿಪರಮೇವ ದದಾತಿ ಇತಿ ಜ್ಞಾಪಯಿತಂ ನ ಮೇ ಭಕ್ತ ಪ್ರಣಶ್ಯತಿ ಇತಿ ವಕ್ಷ್ಯತಿ ನ ಚ ಭಾವೋ ಭಾವಕಾರಣಂ ಇತ್ಯಾದಿ ವಿರೋಧಃ ದ್ವೇಷಭಾವೀರಂ ದ್ವೇಷ ಏವ ಭವತಿ ಇತಿ ಹಿ ಯುಕ್ತಂ ಅನ್ಯಥಾ ಗುರುದ್ವೇಷಿಣಾಮಪಿ ಗುರುತ್ವಂ ಭವತಿ ಇತಿ ಅನಿಷ್ಟಂ ಇಷ್ಟಮಾಪದ್ಯತೆ ನ ಚ ಅಕೃತಾದಿತ್ವೇ ವಿಶೇಷಃ ತೇಷಾಮೇವ ಹಿರಣ್ಯಕಶ್ಯಪಾದೀನಂ ಪ್ರಾಪ ಪ್ರತೀತೇಃ ಹಿರಣ್ಯಃ ಕಶ್ಯಪಶ್ಚಾಪಿ ಭಗವನ್ನಿಂದಯಾ ತಮ ವಿವಿಕ್ಷುರುತ್ಯಾಗಸ್ತನು ಪ್ರಹ್ಲಾದಸ್ಯಾನುಭಾವತಾ ಯದಸ್ಸಿಂಧತ್ವಕಾಮುಹ್ಯಂ ಇತ್ಯಾರಂಭಃ ತಸ್ಮಾತ್ ಪಿತಾ ಮೇ ಪೂಯತೆ ದುರಂತಾತ್ ದುಸ್ತರಾಘಾತ್ ಇತಿ ಪ್ರಹ್ಲಾದೇನ ಭಗವತಃ ವರಯಾಚನಾ ಚ ಬಹುಷು ಗ್ರಂಥೇಷು ಚ ನಿಷೇಧಃ ಕುತ್ರಚಿದೇವ ತದುಕ್ತರೇತಿ ವಿಶೇಷೋ ಯಸ್ಮಿನ್ ತದುಚ್ಯತೆ ತತ್ರೈವ ನಿಷೇಧ ಉಕ್ತಃ ಮಹಾತಾತ್ಪರ್ಯವಿರೋಧಸ್ಯ ಉಕ್ತಂ ಪುರಸ್ತಾತ್ ಅಯುಕ್ತಿಮಧ್ವೋ ಯುಕ್ತಿಮಂತ್ಯೇವ ಬಲವಂತಿ ವಾಕ್ಯಾನಿ ಯುಕ್ತೋ ಯುಕ್ತಶ್ಚ ಅನ್ಯೇಷಾಂ ಚ ಯೇಷಾಂ ಕಾಚಿತ್ ಗತಿಃ ಸಾಮ್ಯೇಪಿ ವಾಕ್ಯಯೋಃ ಲೋಕಾನುಕೋ ಅನನುಕೂಲಕೋ ಲೋಕಾನುಕೂಲಮೇವ ಬಲವತ್ ಲೋಕಾನುಕೂಲಂ ಚ ಭಕ್ತಿಪ್ರಿಯತ್ವಂ ನ ಇತರತಂ ಉಕ್ತಂ ಚ ತೇಷಾಂ ಪೂರ್ವಭಕ್ತಿತ್ವಂ ಮನ್ಯೇ ಅಸುರನ್ ಭಾಗವತಾನ್ ಇತ್ಯಾದೃಶೇ ಸಂಭ್ರಮ್ಯಮಾರ್ಗಾಭಿನಿಷ್ಠಚಿತ್ತಾನಿ ಇತ್ಯಾದಿ ಅತೋ ನ ಭಗವದ್ವೇಷಿಣಂ ಕಾಚಿತ್ ಗತಿಃ ಇತಿ ಸಿದ್ಧಂ ದ್ವೇಷಮಾರಮಣಾಃ ರಾಕ್ಷಸಿಮಿತಿ ದ್ವೇಷದಿಂದಲೂ ಮುಕ್ತಿ ಇದೆ ಎಂದಿರುವ ಉದ್ದೇಶ ಶಿಶುಪಾಲನಂತೆ ತನ್ನ ಭಕ್ತನು ಕದಾಚಿತ್ ಶಾಪದಿಂದಾಗಿ ನನ್ನನ್ನು ದ್ವೇಷಿಸಿದರೂ ಅದನ್ನು ಲೆಕ್ಕಿಸದೆ ಭಕ್ತಿಯ ಫಲಭಾವವನ್ನೇ ಭಗವಂತನು ಕೊಡುತ್ತಾರೆ ಎಂಬುದು ಪರಮಾತ್ಮನ ಭಕ್ತ ವಾತ್ಸಲ್ಯವನ್ನು ಕೊಂಡಾಡುವುದು. ಪೌಂಡ್ರಕ ಸಾಲ್ವಾದಿಗಳು ಮಾಡಿದ ಸತತ ಧ್ಯಾನವು ಪ್ರಶಸ್ತವಾದುದು ಎಂದು ಸತತ ಧ್ಯಾನದ ಪ್ರಶಂಸೆ ಮಾಡುವುದು. ಏಕೆಂದರೆ ಮೊದಲು ಶಿಶುಪಾಲಾದಿಗಳು ಭಗವದ್ಭಕ್ತರೇ ಆಗಿದ್ದು ಶಾಪದಿಂದಾಗಿ ಭಗವದ್ವೇಷಗಳಾದರು ಎಂಬುದು ಭಾಗವತದಲ್ಲಿ ಪ್ರಸಿದ್ಧವಾಗಿದೆ. ದ್ವೇಷದಿಂದ ಹೇಗೆ ಮುಕ್ತಿಯಾಯಿತು ಎಂಬುದು ವಿಷ್ಣು ಪ್ರಶ್ನೆಗೆ ನಾರದರು ಜಯ ವಿಜಯರು ವಿಷ್ಣು ಪಾರ್ಷದರು ಅವರಿಗೆ ಶಾಪದಿಂದ ಪದಚ್ಯುತಿಯಾಯಿತು ಎಂದವರ ಪೂರ್ವ ವೃತ್ತಾಂತವನ್ನು ಹೇಳುವುದರಿಂದಲೂ ದ್ವೇಷದಿಂದ ಮುಕ್ತಿ ಇಲ್ಲ ಎಂದು ತಿಳಿಯುತ್ತದೆ. ಭಾವ ಭಾವಕಾರಣಂ ಯಾವುದೇ ರೀತಿಯ ಭಗವತ್ ಚಿಂತನೆಯು ಮೋಕ್ಷಕ್ಕೆ ಕಾರಣ ಎಂಬ ಪ್ರಮಾಣಕ್ಕೆ ದ್ವೇಷ ಚಿಂತನೆಯಿಂದ ಮುಕ್ತಿ ಇಲ್ಲ ಎಂಬ ಸಿದ್ಧಾಂತ ಹೇಗೆ ಕೂಡಿಸಲು ಬರುತ್ತದೆ ಎಂದರೆ ಭಕ್ತ ಮತ್ತು ದ್ವೇಷಗಳಿಬ್ಬರ ಮನಸ್ಸು ಭಗವಂತನ ಸೆಳೆತಕ್ಕೆ ಒಳಗಾಗಿರುವುದು ಸಮಾನವಾದ್ದರಿಂದ ಅವರಿಗೆ ಫಲವೂ ಸಮಾನವಾಗಿರಬೇಕು ಎಂಬ ವಾದವು ಸರಿಯಿಲ್ಲ. ಏಕೆಂದರೆ ಭಗವಂತನ ದೂಷಿಸುವುದರಿಂದ ತಮಸ್ಸಿಗೆ ಹೋಗಬೇಕಾಗಿದ್ದ ಹಿರಣ್ಯಕಶ್ಯಪು ತನ್ನ ಮಗನಾದ ಪ್ರಹ್ಲಾದನ ಪ್ರಭಾವದಿಂದ ಅದನ್ನು ತಪ್ಪಿಸಿಕೊಂಡನು. ಹಾಗೂ ಪ್ರಹ್ಲಾದನು ತನ್ನ ತಂದೆಯ ದುಸ್ತರವಾದ ಶಾಪದಿಂದ ವಿಮೋಚಿತನಾಗಲಿ ಎಂದು ಭಗವಂತನಲ್ಲಿ ವರವನ್ನು ಬೇಡಿದನು. ಈ ರೀತಿಯಲ್ಲಿಯೂ ಭಗವನ್ನಿಂದೆ ಪಾಪ ಸಾಧನವೆಂದು ತಿಳಿಯುತ್ತದೆ. ದ್ವೇಷದಿಂದ ಮುಕ್ತಿ ಸಾಧನ ಎಂಬುದನ್ನು ನಿಷೇಧ ಮಾಡುವ ಗ್ರಂಥಗಳೇ ಅನೇಕ. ದ್ವೇಷ ಮುಕ್ತಿ ಸಾಧನವೆಂದು ಹೇಳಿರುವುದು ಕೆಲವೆಡೆ ಮಾತ್ರ ಅಲ್ಲದೆ ಅಲ್ಲಿಯೇ ಅದು ಮೋಕ್ಷ ಸಾಧನವಲ್ಲ ಎಂದು ನಿಷೇಧ ಹೇಳಲಾಗಿದೆ. ಆದ್ದರಿಂದ ಶ್ರೀಹರಿಯ ಸರ್ವೋತ್ತಮ ಎನ್ನುವುದರಲ್ಲಿ ಶಾಸ್ತ್ರಗಳಿಗೆ ಮಹಾ ತಾತ್ಪರ್ಯ ಎಂದು ಹಿಂದೆ ತಿಳಿಸಿದ್ದಾರೆ. ದ್ವೇಷ ಮೋಕ್ಷ ಸಾಧನ ವಾಕ್ಯ ಸಾವಕಾಶ, ಆದರೆ ಭಕ್ತ ವಾತ್ಸಲ್ಯ ಲೋಕ ವ್ಯವಹಾರಿಕ ಅನುಗುಣವಾದ್ದರಿಂದ ಭಕ್ತಿಯಿಂದ ಮುಕ್ತಿ ಅನುಗುಣವಾಗಿದೆ.
ಸಾಮಾನ್ಯವಾಗಿ ದ್ವೇಷವಿಲ್ಲದೆಯೇ ದ್ವೇಷದ ಮಾರ್ಗ ಮಾತ್ರದಿಂದ ಭಗವಂತನಲ್ಲಿ ಆಸಕ್ತ ಚಿತ್ತರಾದ ಅಸುರನು ಭಗವದ್ಭಕ್ತರೆಂದೇ ತಿಳಿಯುತ್ತೇನೆ. ನಿಮಿತ್ತ ವಿಶೇಷದಿಂದ ಭಕ್ತರೇ ದ್ವೇಷಿಗಳಾದರೂ ಅವರು ಮಾಡುವ ನಿಂದೆಯನ್ನು ಲೆಕ್ಕಿಸದೆ ಅವರನ್ನು ತನ್ನ ಭಕ್ತರೆಂದೇ ಪರಿಗಣಿಸುವನು. ಮಹಾತ್ಮನಸ್ತು ಮಾಂ ಪಾರ್ಥ ದೈವೇ ಪ್ರಕೃತಿಮಾಶ್ರಿತಃ ಭಜಂತ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಮವ್ಯಯಂ. ಅರ್ಜುನ, ಸಾತ್ವಿಕ ಪ್ರವೃತ್ತಿ ಅವಲಂಬಿಸಿರುವ ಶ್ರೇಷ್ಠ ಹೃದಯದ ಜನರು ಮಾತ್ರ ಭಗವಂತನನ್ನು ಹೊಂದುತ್ತಾರೆ. ಜೀವಿಗಳಿಗೆ ಉತ್ಪತ್ತಿಯಾದ ಮೂಲ ಕಾರಣನಾದವನು ಚತುರ್ವಿಧ ನಾಶರಹಿತನು. ಭಗವಂತನನ್ನು ಯಾರು ತಿಳಿದು ಉಪಾಸನೆಯನ್ನು ಮಾಡುತ್ತಾರೋ ಅವರಿಗೆ ಸತತಂ ಕೀರ್ತಿಯಂತೋ ಮಾಂ ಯತಂತಸ್ಯ ದೃಢವ್ರತಃ ನಮಸ್ತ್ಯಂತಸ್ಯ ಮಾಂ ಭಕ್ತ್ಯ ನಿತ್ಯಾಯುಕ್ತ ಉಪಾಸತೆ. ಅಂತಹವರು ಕೃಷ್ಣ ಕೃಷ್ಣ ಅಂತ ಮುಂತಾಗಿ ನಾಮ ಸಂಕೀರ್ತನೆ ಮಾಡುತ್ತಾ, ನನ್ನ ಪೂಜಾದಿಗಳು ಮಾಡುತ್ತಾ, ವ್ರತಗಳನ್ನು ಮಾಡುತ್ತಾ, ನನ್ನ ಸದಾ ಮನಸ್ಸಿಟ್ಟು ಭಕ್ತಿಯಿಂದ ನಮಸ್ಕರಿಸುತ್ತಾ ಪೂಜಿಸುತ್ತಾರೆ. ನಾಯಿತೇತುಂ ದ್ವಿಷಂತೀತಿ ದಶೇತುಂ ದೇವಾನಾಹ ಮಹಾತ್ಮನಃ ಇತಿ. ರಾಕ್ಷಸಾಸುರಾದಿ ಸ್ವಭಾವ ಇಲ್ಲದವರು ನನ್ನನ್ನು ದ್ವೇಷಿಸುವುದಿಲ್ಲವೆಂದು ತಿಳಿಸಲು ದೇವತೆಗಳ ಸ್ವಭಾವವನ್ನು ಈ ಶ್ಲೋಕಗಳಲ್ಲಿ, ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಾರೆ. ಇದರ ಒಟ್ಟು ತಾತ್ಪರ್ಯವನ್ನು ನಾವು ಏನು ತಿಳಿದುಕೊಳ್ಳಬೇಕು? ಮನುಷ್ಯರಿಗಿಂತ ಅತಿ ಉತ್ತಮವಾದ ಜ್ಞಾನ ದೇವತೆಗಳದು, ಋಷಿಗಳದು ಇರುತ್ತದೆ. ಆದರೆ ಮನುಷ್ಯರಲ್ಲಿ ಉದಾಸೀನ ಪ್ರವೃತ್ತಿಗಳು ಮತ್ತು ನೀಚ ಪ್ರವೃತ್ತಿ ಇರತಕ್ಕಂಥ ಮನುಷ್ಯರಲ್ಲಿ ಇದೆ. ಯಾವ ಮನುಷ್ಯರಲ್ಲಿ ಭಕ್ತಿಯೇ ಇಲ್ಲದೆ ಇರತಕ್ಕಂಥವರು ದ್ವೇಷವನ್ನೇ ಮಾಡುತ್ತಾರೆ, ಭಗವತ್ ಪ್ರಜ್ಞೆಯಲ್ಲಿ ಧರ್ಮದಲ್ಲಿ ಅಸಡ್ಡೆಯನ್ನು ತೋರುತ್ತಾರೆ ಮತ್ತು ವಿರುದ್ಧ ಕ್ರಿಯೆಯಲ್ಲಿ ಹಿಂಸಾ ಪ್ರವೃತ್ತಿಯಲ್ಲಿ ಮುಳುಗಿರುತ್ತಾರೆ. ಆದ್ದರಿಂದ ಅವರಿಗೆ ಅತ್ಯಂತ ಘೋರತಮವಾದ ನರಕವೇ ನಿತ್ಯ ದುಃಖರೂಪವಾದ ಅಂಧಂ ತಮಸ್ಸಾದ ಮುಂತಾದ ನರಕಗಳೇ ಪ್ರಾಪ್ತವಾಗುತ್ತದೆ. ಇದು ನಿಶ್ಚಿತ. ಇದನ್ನು ನಾವು ಮನುಷ್ಯರಾಗಿ ಹುಟ್ಟಿದ್ದಾಗ ಈ ಪ್ರವೃತ್ತಿಯನ್ನು ಯಾರು ದೃಢೀಕರಿಸಿಕೊಂಡಿರುತ್ತಾರೋ ಅಂತಹವರು ಜೀವನ ಯೋಗ್ಯತೆಯಲ್ಲಿ ಅಧಮರು, ಅಧಮಾಧಮರು ಮತ್ತು ಉತ್ತಮರು ಎಂಬ ಪ್ರಜ್ಞೆಯನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ನಮ್ಮ ಸುತ್ತಮುತ್ತಲಿನ ಜನರು ಭಗವತ್ ಪ್ರಜ್ಞೆಯಲ್ಲಿ ಹೇಗಿರುತ್ತಾರೋ ಅದು ಅವರ ಸ್ವಭಾವವನ್ನು ತಿಳಿಸಿಕೊಡುತ್ತದೆ. ಏನೂ ಕಾರಣವಿಲ್ಲದೆ ದ್ವೇಷವನ್ನು ಮಾಡತಕ್ಕಂಥ ಅವರು ತಾಮಸಿ ಜನರು ಎಂದು ತಿಳಿಯಬೇಕು. ಹೇಗಿದ್ದರೂ ಆಗುತ್ತದೆ ಎಂಬ ಉದಾಸೀನ ಪ್ರವೃತ್ತಿಯಿದ್ದವರು ಮಧ್ಯಮ ವರ್ಗದಿಂದ ತಿಳಿಯಬೇಕು. ಭಗವನ್ನಿಷ್ಠನಲ್ಲಿ ವಿಶೇಷವನ್ನು ಭಕ್ತಿಯಿಂದ ಆರಾಧಿಸುವರು ಮಾತ್ರ ಸಾತ್ವಿಕರು ಎಂದು ತಿಳಿಯಬೇಕು. ಆದ್ದರಿಂದ ಪುರಂದರದಾಸರು ವರದರು ಎಂದು 10 ಜನ ವರದರನ್ನು ತಿಳಿಸುವ ಮೂಲಕ ಅವರು ಈ ಜೀವ ಸಂಘದಲ್ಲಿ ಸಾತ್ವಿಕರು, ವರದರು, ಅವರ ಕ್ರಿಯೆ, ಅವರ ಸುತ್ತಮುತ್ತಲಿನ ಜನರು ಸಹ ಕೆಲವರು ದ್ವೇಷಿಸುತ್ತಾ ಇದ್ದರೂ ಸಹ ಇವರು ಮಾತ್ರ ಭಗವಂತನ ನಿಷ್ಠ ಬುದ್ಧಿಯನ್ನು ಇಟ್ಟು ಭಕ್ತಿಯನ್ನು ಮಾಡಿದರು, ಉಪಾಸನೆ ಮಾಡಿದರು. ತನ್ನಿಮಿತ್ತ ಅವರು ವರದರು ಎನಿಸಿಕೊಂಡರು ಎಂಬುದಾಗಿ ಪುರಂದರದಾಸರು ನಮಗೆ ಜೀವನದಲ್ಲಿರತಕ್ಕಂಥ ನೀಚ, ಮಧ್ಯಮ, ಅಧಮ ಜೀವನ ಲಕ್ಷಣವನ್ನು ತಿಳಿಸಿದ್ದಾರೆ. ಇದು ಎಲ್ಲ ಜೀವರು ತಿಳಿದುಕೊಳ್ಳಬೇಕಾದ ವಿಷಯವಾಗಿದೆ. ಉತ್ತಮ ಜೀವರು ಮಧ್ಯಮ ಮತ್ತು ಅಧಮ ಜೀವರ ಸಂಪರ್ಕ ಹೊಂದಿದರು ನಮ್ಮ ಯಾವ ಸಾಧನೆಯಲ್ಲಿ ವಿಳಂಬವಾಗುವುದರಿಂದ ನಾವು ಯಾವ ಸಹವಾಸವನ್ನು ಮಾಡಬೇಕು, ಯಾರ ಸಹವಾಸವನ್ನು ಮಾಡಬಾರದು ಎಂಬ ನಿಶ್ಚಿತವಾದ ಬುದ್ಧಿ ಮಾಡೋಕ್ಕೋಸ್ಕರವಾಗಿ ಭಗವಂತ ಶ್ರೀಕೃಷ್ಣ ಜೀವನಲ್ಲಿರತಕ್ಕಂಥ ತಾರತಮ್ಯ ಅಂದರೆ ಏನು? ಇದು ನಾವು ಭೇದವನ್ನು ನಾವು ತಿಳಿತಾ ಇದ್ದೇವೆ. ತಾರತಮ್ಯ ಎಂಬುದು ಶ್ರೇಷ್ಠರಲ್ಲಿ ಹೇಗೆ ಅತಿ ಶ್ರೇಷ್ಠ, ಮಧ್ಯಮ ಶ್ರೇಷ್ಠ, ಅಧಮ ಶ್ರೇಷ್ಠ ಎಂಬುದು ತಾರತಮ್ಯವಾಗಿದೆ. ನೀಚ, ಅಧಮ, ಮಧ್ಯಮ ಎಂಬುದು ಭಿನ್ನ ರೂಪವಾದ ಆಗಿದೆ. ಜೀವರಲ್ಲಿ ತಾರತಮ್ಯ ಎಂಬುದು ಕೇವಲ ಭಕ್ತಿಯ ತಾರತಮ್ಯ, ಗುಣದ ತಾರತಮ್ಯ
ಇದನ್ನು ನಾವು ತಿಳಿಯಬೇಕೇ ಹೊರತು ದುರ್ಗುಣಗಳಲ್ಲಿ ತಾರತಮ್ಯವನ್ನು ತಿಳಿಯುವುದಲ್ಲ. ಆದ್ದರಿಂದ ವರದರು ಎಂದು ಪುರಂದರದಾಸರು ತಿಳಿಸುವುದರಿಂದ ಮನುಷ್ಯರಾಗಿ ಹುಟ್ಟಿ ಸಾಧನೆ ಮಾಡಿದ ಪ್ರಭುತಿಗಳು ಇವರು ಕೆಲವರು ದೇವತೆಗಳಾಗಿರಬಹುದು, ಗಂಧರ್ವರಾಗಿರಬಹುದು, ಮನುಷ್ಯೋತ್ತಮರಾಗಿರಬಹುದು. ಒಟ್ಟಿನಲ್ಲಿ ಮೋಕ್ಷಕ್ಕೆ ಯೋಗ್ಯರಾದ ಜೀವರು ವರದರು ಎಂಬುದನ್ನು ತಿಳಿಯಬೇಕು. ಇಂಥ ವಿಶೇಷ ಜ್ಞಾನವನ್ನು ಕರುಣಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಮಾಡಿ ಅವರ ಅಂತರ್ಯಾಮಿ ಪುರಂದರ ಬಿಟ್ಟನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೆಯಮ್ಮ ಎಂದು ಹೇಳಿ, ಇಂಥ ವಿಶೇಷ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಒದಗುವುದು. ಈ ಮನುಷ್ಯ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ನೆನಪಿಸಿಕೊಳ್ಳಬೇಕು. ತಂದೆ ತಾಯಿಗಳ ಇರುವಿಕೆ ನೆರವಾದ ಗುರು ಹಿರಿಯರನ್ನು ನೆನಪಿಸಿಕೊಳ್ಳಬೇಕು, ಅವರನ್ನು ಸ್ತುತಿಸಬೇಕು, ಪೂಜಿಸಬೇಕು. ಇವರಲ್ಲಿ ಅಭಿಮಾನಿ ದೇವತೆಗಳಾಗಿ ತತ್ವಾಭಿಮಾನಿ ದೇವತೆಗಳು ಈ ಬುದ್ಧಿಯನ್ನು ಪ್ರೇರಣೆ ಮಾಡಿದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಬೇಕು. ವಾಯುದೇವರೇ ಸಕಲ ದೇವತೆಗಳಲ್ಲಿ ನಿಂತು ಈ ಜನರಲ್ಲಿ ಈ ಬುದ್ಧಿಯನ್ನು ಪ್ರೇರಣೆ ಮಾಡುತ್ತಾರೆ, ಭಗವನ್ನಿಷ್ಠ ಭಕ್ತಿಯನ್ನು ಪ್ರೇರಿಸುತ್ತಾರೆ. ಎಲ್ಲ ಜೀವರಲ್ಲಿ ಇರತಕ್ಕಂಥ ಭಕ್ತಿಯನ್ನು ಉದ್ಭೂತಗೊಳಿಸುವುದು, ಅಂದರೆ ಬೆಳೆಸುವುದು, ಜಾಗೃತಗೊಳಿಸುವುದು ವಾಯುದೇವರ ಪ್ರಮುಖವಾದ ಕಾರುಣ್ಯ ರೂಪವಾಗಿದೆ. ಆದ್ದರಿಂದ ಅವರು ಮೂಲ ಗುರುಗಳು, ಮುಖ್ಯ ಗುರುಗಳು ಎನಿಸುತ್ತಾರೆ. ಗುರುಗಳಿಂದ ನಮಗೆ ಅವರ ಸಂತುಷ್ಟತೆಯನ್ನು ನಾವು ಪಡೆದುಕೊಳ್ಳುವುದರಿಂದ ಭಗವಂತ ತುಷ್ಟನಾಗುತ್ತಾನೆ. ಗುರುಗಳು ಸಂತುಷ್ಟತೆ ಹೊಂದಲಿಲ್ಲವಾದರೆ ಭಗವಂತ ಎಂದಿಗೂ ಸಂತುಷ್ಟನಾಗುವುದಿಲ್ಲ ಎಂಬುದು ಶ್ರುತಿವಾಕ್ಯವಿದೆ. ಆದ್ದರಿಂದ ಸಕಲ ಜೀವರಿಗೂ ಗುರುಗಳಾದ ವಾಯುದೇವರನ್ನು ಸರ್ವಗುರು, ಮೂಲಗುರು ಎಂದು ಹೇಳಿ ನಾವು ತಿಳಿದವರನ್ನು ನಮಸ್ಕರಿಸಬೇಕು, ಪೂಜಿಸಬೇಕು. ಆದರೂ ಇವರು ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪನೇ ಎಲ್ಲರಲ್ಲೂ ನಿಂತು ಈ ಕೃತಿಯನ್ನು ನಡೆಸುವುದರಿಂದ ಆ ಎಲ್ಲ ಕ್ರಿಯೆಗಳು ಭಗವಂತನಾದ ಬಿಂಬನಿಗೆ ಸಮರ್ಪಿಸಬೇಕು. ಆದ್ದರಿಂದ ಇದು ಬಿಂಬೋಪಾಸನೆ ಎನಿಸುವುದು. ಆ ಬಿಂಬನಿಗೆ ಹೇಗೆ ನಾವು ಉಪಕಾರ ಸ್ಮರಿಸುವುದು, ಹೇಗೆ ಅವನು ಪೂಜಿಸುವುದು ಅಂದರೆ, ಭಗವಂತ ಪೂರ್ಣನಾದ್ದರಿಂದ ಅವನಿಗೆ ಯಾವ ಅಪೇಕ್ಷೆಯೂ ಇಲ್ಲ, ಸರ್ವಸಮರ್ಥನಾದ್ದರಿಂದ ಯಾವ ಕೊರತೆಯೂ ಇಲ್ಲ. ಆದರೆ ಅವನನ್ನು ಆರಾಧಿಸುವ ಭಕ್ತರು ಏನು ಮಾಡಬೇಕು? ಭಗವಂತನನ್ನು ನಮಸ್ಕರಿಸಬೇಕು. ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ತಿಳಿದು ವಿನಮ್ರವಾಗಿ ನಮಿಸಬೇಕು. ಭಾರತೀಯ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.